ಹೆಲೋ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತಕ್ಷರ ಕ್ರೇಜಿ ಫೈಂಡ್. ನಾನಿವತ್ತು ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಮೆಂತ್ಯ ಚಪಾತಿನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಒಂದು ಸಲ ನಿಮ್ಮ ಮಕ್ಕಳಿಗೆ ಈ ಥರ ಪ್ರಿಪೇರ್ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಬಾಕ್ಸ್ನ ಖಾಲಿ ಮಾಡ್ಕೊಂಡೇ ಬರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಲೆಟ್ ಸ್ಟಾರ್ಟ್ ಅ ವಿಡಿಯೋ. ಫಸ್ಟ್ 2 ಕಪ್ಸ್ನಷ್ಟು ನೀಟಾಗಿ ಕ್ಲೀನ್ ಮಾಡಿರೋ ಮೇಥಿ ಲೀವ್ಸ್ನ ನಾನು ಚಾಪರಲ್ಲಿ ಯೂಸ್ ಮಾಡಿಕೊಂಡು ಕೋರ್ಸ್ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದರಲ್ಲಿ ಚಾಪರ್ ಇಲ್ಲ ಅನ್ನೋರು ನಾರ್ಮಲ್ ಮಿಕ್ಸಿಯಲ್ಲೇ ಸ್ವಲ್ಪ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ಪೇಸ್ಟ್ ಥರ ಇರಬಾರ್ದು, ಈ ಥರ ಕೋರ್ಸಾಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ, ಫ್ಲೇವರೂ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೋರ್ಸ್ ಗ್ರೈಂಡೇ ಮಾಡ್ಕೊಳ್ಳಿ ಮಿಕ್ಸಿಯಲ್ಲೂ. ಅದಾದಮೇಲೆ ನಾನು 2 ಕಪ್ಸಷ್ಟು ಆಟನ ಹಾಕ್ತಿದ್ದೀನಿ. ಇದು ಮಲ್ಟಿಗ್ರೈನ್ ಆಟ. ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಮೈದಾನ ಮಿಕ್ಸ್ ಮಾಡಿಲ್ಲ. ಮಲ್ಟಿಗ್ರೈನ್ ಆಟನ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊತೀನಿ. ಮುಂದಿನ ದಿನಗಳಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ ಯಾವ ಥರ ಪ್ರಿಪೇರ್ ಮಾಡೋದಂತ. ಅದಾದಮೇಲೆ 1 ಸ್ಪೂನಷ್ಟು ಗೀನ ಹಾಕ್ತಿದ್ದೀನಿ. ಗೀ ಹಾಕ್ತಿದ್ದೀನಿ ಅಂದರೆ 1 ಸ್ಪೂನ್ ಅಷ್ಟೇ ಹಾಕಬೇಕು ಅಂತ ಜಾಸ್ತಿ ಉಯ್ದುಬಿಡೋದಲ್ಲ, 1 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ, ಸಾಕಾಗುತ್ತೆ. ಅದಾದಮೇಲೆ ಸ್ವಲ್ಪ ಸಾಲ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, 1 ಚಿಟಿಕೆ ಅಷ್ಟು ಓಂಕಾಳನ್ನ ಹಾಕಿ ಒಂದು 5 to 10 ಮಿನಿಟ್ಸ್ ನಾನು ಸ್ವಲ್ಪ ನೀರು ಹಾಕಿ ಈ ಥರ ನಿಧಾನವಾಗಿ ನಾನು ಅಂದರೆ ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಈ ಥರ ಮಿಕ್ಸಿ ಇಲ್ಲ ಅನ್ನೋರು ಆರಾಮಾಗಿ ನೀವು ಕೈಯಲ್ಲೇ ಮೆತ್ತಗೆ ರುದ್ದಿ ನಾವು ಅದನ್ನ ಪ್ರೆಸ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಪ್ರಿಪೇರ್ ಆಗುತ್ತೆ. ಅಟ್ಲೀಸ್ಟ್ ಕೈಯಲ್ಲಿ ಕಲಿಸೋರು ಒಂದು 5 to 10 ಮಿನಿಟ್ಸ್ ಚಪಾತಿ ಹಿಟ್ಟನ್ನ ಪ್ರೆಸ್ ಮಾಡಿ ನಾವು ಈ ಥರ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟ್ ಇದೆ ಚಪಾತಿ, ಅಂತೂ ಸೂಪರಾಗಿ ಬರುತ್ತೆ. ಇದನ್ನು ನಾನು ನೈಟೇ ಸ್ಟೋರ್ ಮಾಡಿ ಇಟ್ಕೊತೀನಿ ಫ್ರಿಜ್ಜಲ್ಲಿ. ಬೆಳಗ್ಗೆ ಆದಮೇಲೆ ತೆಳ್ಳಗೆ ಅದನ್ನು ಲಟ್ಟಿಸ್ಕೊಂಡು ಬಿಸಿ ಇರೋ ತವ ಮೇಲೆ ಹಾಕಿ ನಾನು ಸುಟ್ಕೋತೀನಿ. ಅದಾದಮೇಲೆ ಜಸ್ಟ್ ಒಂದು 10 ಸೆಕೆಂಡ್ಗೆ ಸೈಡ್ಗಳು 2 ಸೈಡು ಸುಟ್ಟಾದಮೇಲೆ ತೆಳ್ಳಗೆ ನಾನು ತುಪ್ಪನ ಸೋರ್ಕೋತೀನಿ. ಇಲ್ಲೂ ಸಹ ನಾನು ಆಯಿಲ್ನ ಯೂಸ್ ಮಾಡೋದೇ ಇಲ್ಲ. ತುಪ್ಪ ಹಾಕ್ಬೋದು, ಒಳ್ಳೆಯದು ಅಂತ ಹೇಳಿದ್ದಾರೆ ಅಂತ ನಾವು ಸ್ಪೂನುಗಳು ಹಾಕ್ಬಿಡ್ಬಾರ್ದು. ನಮ್ಮ ಹೆಣ್ಮಕ್ಳು ಮೊದಲೇ ಉದಾರ ಮನಸ್ಸು, ಉಯ್ದು ಬಿಡ್ತಾರೆ. ಯಾವುದೇ ಆಗಲಿ ಒಳ್ಳೆಯದು ಅಂತ ಜಾಸ್ತಿ ಯೂಸ್ ಮಾಡಿದ್ರೆ ಅದು ಸಹ ಕೆಟ್ಟದೇ ಆಗಿರುತ್ತೆ. ಸೊ ಲಿಮಿಟೆಡಾಗಿ ಯೂಸ್ ಮಾಡೋದು ಒಳ್ಳೆಯದು. ನಾನು ಸ್ವಲ್ಪ ಹಾಕಿ 2 ಸೈಡು ಹೈ ಫ್ಲೇಮಲ್ಲಿ 1 or 2 ಮಿನಿಟ್ಸ್ ಸುಟ್ಕೊಂಡ್ರೆ ಸೈಡ್ಸು ಪ್ರೆಸ್ ಮಾಡಿ ಸುಟ್ಕೋಬೇಕು, ಆಗಷ್ಟೇ ನೀಟಾಗಿ ಸುಟ್ಕೊಂಡಂಗೆ ಆಗಿರುತ್ತೆ. ಸೊ ಈಗ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರೋ ಮೆಂತ್ಯ ಚಪಾತಿ. ಇದು ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡಿ, ಅವ್ರು ಮತ್ತೆ ಕೇಳಿ ಮಾಡಿಸ್ಕೊತಾರೆ. ಇದನ್ನು ಪೀನಟ್ ಚಟ್ನಿ ಜೊತೆ ತಿನ್ನಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಸಿಂಪಲ್ ಕುಕ್ಕಿಂಗ್ ವೀಡಿಯೋಸ್ ಬೇಕಿದ್ದರೆ, ಹೆಲ್ತಿ ವೀಡಿಯೋಸ್ ಬೇಕಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡೋರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಮುಂದೆ ತುಂಬ ಫ್ಯಾಷನ್ ಅಂಡ್ ಬಜೆಟ್ ಸೀರೀಸು, ಸಿಂಪಲ್ ಈಸಿ ಕುಕ್ಕಿಂಗ್ ವೀಡಿಯೋಸು ಮತ್ತು ಹೆಲ್ತಿ ಕುಕ್ಕಿಂಗ್ ವೀಡಿಯೋಸು, ವೆಯ್ಟ್ ಲಾಸ್ ವೀಡಿಯೋಸ್ ಸಹ ಬರ್ತಿದೆ. ಸೊ ಮಿಸ್ ಮಾಡ್ಕೋಬಾರ್ದು ಅಂದ್ಕೊಂಡ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.